ಕಮಿಷನರ್ ಸಾಹೇಬ್ ಬರಲಿ. ಕಮಿಷನರ್ ಸರ್ ಕರಿತೀನಿ, ಬಟ್ ಮೀಟಿಂಗ್ ಆಗಿದೆ. ಇರ್ಲಿ ಬೇಕಾದ್ರೆ ಮಂತ್ರಿ ಅವರಿಗೂ ಗಮನಕ್ಕೆ ತೊಗೊಂಬರಿ. ಮತ್ತೆ ಯಾಕಂದ್ರೆ ನಿಮ್ಮ ಕಾರ್ಯಕರ್ತರು ಬಂದ್ರೆ ಅಂತೇಳಿ ಮಣ್ಣಿದು ಪಾಪ ಅವ್ರು ಗಮನಕ್ಕಿಲ್ಲ ಅಂದ್ರು ಇದನ್ನು ಸ್ವಲ್ಪ ಗಮನಕ್ಕೆ ತೊಗೊಂಬರಿ. ಕಮಿಷನರ್ ಸಾಹೇಬ್ ಬಟ್ ಮೀಟಿಂಗ್ ನಡೀತಿದೆ, ಬರಲ್ಲ ನಿಡಿ ಮಟ್ಟ ಕುಡಿತು ಅಂದ್ರೆ ನಾನು ನಮ್ದೇನು ಅರ್ಜೆಂಟ್ ಇಲ್ಲ, ಇಲ್ಲೇ ಕುಡಿತು ಮೆಟ್ಟ ಮೇಲೆ ಸರ. ಇಲ್ರಿ ನೋಡಿ ಸೀರಿಯಸ್ ಮ್ಯಾಟರ್ ಅದ, ದಯಮಾಡಿ ಕಮಿಷನರ್ ಸಾಹೇಬ್ ಬರ್ಲಿ. ಮಣ್ಣಿದ FIR ಬದಲು ಅವ್ರು ಉತ್ತರ ಹೇಳೋದು ಅವ್ರು ಆರೋಪಿಸಿದ್ರು. ಇನ್ನಾದ್ರೂ ಒಬ್ಬರು ಅರೆಸ್ಟ್ ಇಲ್ಲ, ಅತ್ಯಾಚಾರ ಕೇಸ್ ದಾಖಲಾದ್ರೂ ಅವ್ರನ್ನೂ ಅರೆಸ್ಟ್ ಮಾಡಂಗಿಲ್ಲ. ಒಬ್ಬ ತಹಶೀಲ್ದಾರ್ ಕಚೇರಿಯ ಗುಮಾಸ್ತ ಆತ್ಮಹತ್ಯೆ ಮಾಡ್ಕೊಂಡ್ರು ಅದಕ್ಕೆ ಸಂಬಂಧಪಟ್ಟ ಅವ್ರನ್ನ ಅರೆಸ್ಟ್ ಮಾಡಂಗಿಲ್ಲ. ನಿರೀಕ್ಷಣಾ ಜಾಮೀನು ತಗೊಂಡ್ಬಂದು ಅವ್ರ ಡ್ಯೂಟಿಗೆ ಹಾಜರಾಗ್ತಾರ. ಪಾಪ ಮಂತ್ರಿಗಳು ಬಂದವ್ರು, ಇಲ್ಲೇ ಹೋಮ್ ಮಿನಿಸ್ಟರ್ ಅವ್ರ ಗಮನಕ್ಕೆ ಕೊಟ್ಟು ಬರಲ್ಲ. ಮಣ್ಣಿದು ಗಮನಕ್ಕೆ ಬಂದಿಲ್ಲ ಅಂದಾರ, ಮತ್ತೆ ನಿಮ್ ಕಾರ್ಯಕರ್ತರು ಇಲ್ಲಿ ಬಂದಾರಂತ ಅದು ಒಟ್ಟ ಗಮನಕ್ಕಿಲ್ಲ ಅವ್ರಿಗೂ. ಗೃಹ ಮಂತ್ರಿಗಳು ರಾಜ್ಯದಾಗ ಅದಾರಲ್ಲ, ನಮಗೂ ಗೊತ್ತಾಗತ್ತಾಗಿತ್ತು. ಜನಪ್ರತಿನಿಧಿ ಪರಿಸ್ಥಿತಿ ಈ ಮೀಟಿಂಗ್ ತೊಗೊಳ್ತಾರೆ ನೋಡ್ರಿ. ಯಾರು ಬೇಕಾದ್ರೂ ತೊಗೊಳ್ಳಿ ಮೀಟಿಂಗ್, ನಮ್ದೇನ್ ತಕರಾರಿ, ನಾವು ಮನವಿ ಕೊಟ್ಟು ಹೋಗೋದು ಬರತ್ರಿಕಿಲ್ಲ. ನಿಮಗಾದ್ರೂ ಹೇಳಿದ್ರು ಅರೆಸ್ಟ್ ಮಾಡ್ರಿ ಅಂತ ಹೇಳಿವಿ. ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ನೀವು? ನಾವು ಕೊಟ್ಟಂತ ಕಂಪ್ಲೇಂಟ್ ಯಾಕೆ ರಿಜಿಸ್ಟರ್ ಮಾಡ್ತಾ ಇಲ್ಲ? ಒಬ್ಬರಿಗೆ ಒಂದೇ ಇವತ್ತು ಸಭಾಪತಿಗಳು ಚೀಮಾರಿ ಹಾಕಿದಾರೆ, ಹೈಕೋರ್ಟ್ ಚೀಮಾರಿ ಹಾಕಿ ಇನ್ನೂ ಬುದ್ಧಿ ಬರತ್ತಂದ್ರೆ ಏನ್ ಮಾಡುದು? ಸರ್ ನಮಸ್ಕಾರ ಸರ್. ಈಗ ತಮ್ಮ ಕಡೆ ಬರೋದು 4ನೇ ಸಲ ಸರ್. ನಮ್ಮ ಲೀಗಲ್ ಟೀಮ್ ತಂದು ಬಂದಿತ್ತು, ತಾವು ಕ್ರಮ ಕೈಗೊಳ್ಳಿ ಬಂದಿರಿ. ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಮತ್ತು ನಿಮ್ಮ ಪೊಲೀಸರ ನಡೆ ಈ ರೀತಿ ಯಾಕಂತ ಅನ್ನೋದು ಒಂದು ಪ್ರಶ್ನೆ. ಮತ್ತು ಒಬ್ಬರಿಗೊಂದು ನ್ಯಾಯ. ನಮ್ಮ ಸಿಟಿಯವರು ರವಿಯವ್ರನ್ನ ಹಲ್ಲೆ ಮಾಡಿದ್ದು ಅಲ್ಲದೆ ಆಗದೆ, ಮತ್ತು ಅವರು ನಾವು ಕೊಟ್ಟಂಥ ಕಂಪ್ಲೇಂಟು ಕೂಡ ನೀವು ಯಾವುದೇ ರೀತಿ ರಿಜಿಸ್ಟರ್ ಮಾಡಿಲ್ಲ. ನಿಮ್ಮ ನಡೆ ಬಗ್ಗೆ ಇವತ್ತು ನೀವು ಜನಸಾಮಾನ್ಯರಿಗೆ ಏನು ಹೇಳಿದ್ರೆ ಹೇಳಬೇಕು ಸರ್. ಈಗ ನೋಡಿ, ಈಗ ಬಹುಶಃ ತಮಗೆ ಗೊತ್ತಿದೆ, 2 ಕೇಸ್ ಈಗ CIDಗೆ ಟ್ರಾನ್ಸ್ಫರ್ ಆಗಿದೆ. ಸೊ 2 ಕೇಸ್ ಬಗ್ಗೆ ಈಗ ನಾನು ಇದು ಮಾತಾಡಲಿಕ್ಕೆ ಈಗ ಬರಲ್ಲ. ಈಗ CIDಗೆ ಹೋಗಿದ್ದೀನಿ. ಮತ್ತು ಅದು ಅದು ಖಾನಾಪುರದಲ್ಲಿ ತಾವು ಏನು ಕೊಟ್ಟಿದ್ದೀರಿ ಅದು ಕೂಡ ನಾವು ಆ ಕಡೆ CIDಗೆ ಕಳಿಸ್ತೀವಿ. ಸೊ ಈಗ ಬಹುಶಃ ಈಗ ನಮಗೆ ಒಂದು ಮನವಿ ನೀವು ಕೊಡ್ಬೋದು. ತಾವು ಏನೇನು ಕೊಟ್ಟಿದ್ದೀರಿ ನಾನು ಕೂಡ CIDಗೆ ನಾನು ಫಾರ್ವರ್ಡ್ ಮಾಡ್ತೀನಿ. ಅದು ಆಲ್ರೆಡಿ ಬಹುಶಃ ತಾವು ಆದರೆ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಮತ್ತೆ CID ಕೂಡ ಒಂದು ರಿಪ್ರೆಸೆಂಟೇಷನ್ ಕೊಡ್ತೀವಿ. ಮತ್ತು ತಾವು ಏನೇನು ಹೇಳ್ತಾ ಇದ್ರಿ ಇವರು ಲೀಗಲ್ ಆ್ಯಕ್ಷನ್ ನಾವು ತೊಗೊಳ್ತೀವಿ. ಲೀಗಲ್ ಪ್ರಕಾರ ಏನೇನಿದೆ ಅದನ್ನು ನಾವು ಮಾಡ್ತೀವಿ. ಏನು ವಿನಂತಿ ಅಂದ್ರೆ CP ರವಿ ಅವರು ಮೊನ್ನೆ ಖಾನಾಪುರದಲ್ಲಿ ಕಂಪ್ಲೇಂಟ್ ಕೊಟ್ಟ ನಂತರ ಇನ್ನೂ FIR ರಿಜಿಸ್ಟರ್ ಆಗಂಗಿಲ್ಲ, ಆರೋಪಿಗಳನ್ನ ಅರೆಸ್ಟ್ ಮಾಡಂಗಿಲ್ಲ. ಮತ್ತು ಇವತ್ತು ಅವ್ರು ಕೊಟ್ಟದ ಕಂಪ್ಲೇಂಟ್ ಇಮಿಡಿಯೇಟ್ ರಿಜಿಸ್ಟರ್ ಆಕತಿ, ಇಮಿಡಿಯೇಟ್ ಆಕ್ಷನ್ ಅವ್ರು ಕೊಟ್ಟದ ಆಕ್ಷನ್ ಆಕತಿ. ಇವತ್ತು ನಮ್ಮ MLC ಅವ್ರು ಕೊಟ್ಟದ್ದು ಯಾಕೆ ಆಕ್ಷನ್ ಆಗಂಗಿಲ್ಲ? ಈಗ ಅದು ಖಾನಾಪುರದಲ್ಲಿ ಅದು ಕೊಟ್ಟಿದ್ರೆ ಮತ್ತೆ ಬಹುಶಃ ಇವತ್ತು ನನಗೆ ಬರುತ್ತೆ. ಅವ್ರದಲ್ಲಿ ಏನು ಮಾಡಿದರೆ ಅದು 170 ಪ್ರಕಾರ ಅವರು ಎನ್ಕ್ವೈರಿ ಮಾಡಿದ್ದಾರೆ. ಸೊ ಆ ಪ್ರಕಾರ ಮತ್ತೆ ನಮಗೆ ಕಲಿಸ್ತಾರೆ. ಮೊನ್ನೆ ನಿಮ್ಮ ಲೀಗಲ್ ಟೀಮ್ ಬಂದಾಗ ಕೂಡ ನಾನು ಹೇಳಿದ್ದೀನಿ, ನಾನು ಲೀಗಲ್ ಆ್ಯಕ್ಷನ್ ತೊಗೊಳ್ತೀನಿ. ಆದ ನಂತರ ಮತ್ತೆ ಅದು ಆರ್ಡರ್ ಬಂದಿದೆ. ನಾನು ಹೇಳಿದ್ದೀನಿ ಆ್ಯಕ್ಷನ್ ನಾನು ಮಾಡ್ತೀನಿ. ಬಟ್ ಆದ ನಂತರ ಮತ್ತೆ ಬೇರೆ ಆರ್ಡರ್ ಬಂದಿದೆ, CIDಗೆ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಆಗಲಿ, ಇನ್ವೆಸ್ಟಿಗೇಷನ್ ಆಗಲಿ. ಈಗ ಇನಿಷಿಯಲಿ ನೀವು CCTV ಒಳಗೆಲ್ಲ ಫುಟೇಜ್ ಬಂದಿದ್ದಿದೆ. ಯಾರು ಹಲ್ಲೆ ಮಾಡಿರೋದು, ಯಾರು ಹಲ್ಲೆ ನೀವೆಲ್ಲರೂ ನಿಮ್ಮ ಗಮನಕ್ಕಿದ್ರೂ ಕೂಡ ನೀವು ಅವ್ರನ್ನು ಇನ್ನೂ ರೀತಿ ನೀವೇ ಸಂರಕ್ಷಣೆ ಮಾಡ್ತಾ ಇದ್ದೀರಿ. ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? CID ತನಿಖೆ ಆಗಲಿ. ನಿಮ್ ಇನಿಷಿಯಲಿ ನಿಮ್ ಕೆಲಸ ಏನು? ಅರೆಸ್ಟ್ ಮಾಡುವಂತ ಕೆಲಸ ನಿಮ್ದು. ಈಗ ಹಲ್ಲೆ ಮಾಡ್ತಾ ಇದ್ದಾರೆ, ರೋಷಾರೋಷವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ. ಅಂತವ್ರಿಗೆ ನೀವು ರಕ್ಷಣೆ ಕೊಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ನಡವಳಿಕೆ ನಮ್ಮ ಬಗ್ಗೆ ನಾವು ಏನು ಜನಪ್ರತಿನಿಧಿಗಳ ವ್ಯವಸ್ಥೆ ಇದಾಗಿದೆ. ಸರ್ವಸಾಮಾನ್ಯ ಜನ ಏನ್ ಮಾಡ್ಬೇಕು? ಯಾಕಂದ್ರೆ ಓಪನ್ ಆಗಿ ತಿರುಗಾಡ್ತಾ ಇದ್ದಾರೆ. CID ಆಗ್ಲಿ ನಮ್ಗೆ ಪ್ರಮಾಣ ತಗೊಳ್ಳಿಲ್ಲ ಅಂತಂದ್ರೆ ಸಾಮಾನ್ಯ ಜನ ಗತಿ ಏನೀಗ? 19 ಜನ ಗುಂಡಾಗಳು ಸುವರ್ಣ ಸೌಧದೊಳಗೆ ಒಳಗೆ ಹೋಗ್ತಾರ, CT ರವಿ ಅವ್ರ ಮ್ಯಾಗ ಹಲ್ಲೆ ಮಾಡ್ತಾರ. ಅವತ್ತು ನೀವು ಅವ್ರು ಅರೆಸ್ಟ್ ಮಾಡ್ಕೊಂಡು ಬಾಗೇವಾಡಿ ಸ್ಟೇಷನ್ಗೆ ಹೋಗ್ತೀರಿ. ಅದಾಗಲೇ ಇಮಿಡಿಯೇಟ್ ಅವ್ರು ವಾಪಸ್ ಬಿಟ್ಟು ಬಿಡ್ತೀರಿ. ನೀವು ಫೈಲ್ ನಾವು ಕಂಪ್ಲೇಂಟ್ ಕೊಟ್ಕೊಳ್ಳಿ ಅನೋಲ್ ಅಂತೇಳಿ ಹಾಕ್ತೀರಿ.
ಅಂದ್ರೆ 19 ಮಂದಿ ನೀವು ಅರೆಸ್ಟ್ ಮಾಡಿದವ್ರು ನಿಮ್ ಕಡೆ ಹೆಸರಿಲ್ಲ. ಯಾರು ಅರೆಸ್ಟ್ ಮಾಡಿದ್ರಿ ನೀವು? ಅವ್ರ ಮ್ಯಾಗ ಯಾಕೆ ನೀವು ಕೇಸ್ ಹಾಕಿಲ್ಲ? ಆ ವಿಷಯ ಬಗ್ಗೆ ನಾವು ಒಂದು ನಿಮಿಷ ಸರ್ ನಾನು ಹೇಳ್ತೀನಿ. ಆ ವಿಷಯ ಬಗ್ಗೆ ಈಗ ನಾವು CCTV ಫುಟೇಜ್ ತಗೊಂಡಿದ್ವಿ. ಸೊ ಆ ಪ್ರಕಾರ ಎಲ್ಲ ಅಪ್ಲಿಕೇಶನ್ ಮಾಡಿದ್ವಿ. CCTV ಫುಟೇಜ್ ತಗೋಕ್ಕಿಂತ ಪೈಲ ನೀವು 19 ಮಂದಿ ಅರೆಸ್ಟ್ ಮಾಡಿದ್ರಲ್ಲ. CCTV ಫುಟೇಜ್ ನೋಡೋಕ್ಕಿಂತ ಪೈಲ ಅದನ್ನ ನೋಡೇ ನೀವು 19 ಮಂದಿನ ಅರೆಸ್ಟ್ ಮಾಡಿದ್ರಿ. ಆ 19 ಮಂದಿಗೆ ಯಾಕೆ ನೀವು ಕೇಸ್ ಹಾಕಲಿಲ್ಲ? 19 ಮಂದಿ ಹೆಸರು ಯಾಕೆ FIR ಮ್ಯಾಗ ಸೇರ್ಸುವರ್ ನೀವು? ಅನ್ನೋನಂತ ಹಾಕ್ತಾ ಇದ್ದಾರೆ. ಈಗ ಯಾಕೆ ಅನ್ನೋನಂತ ಹಾಕ್ತೀರಿ ನೀವು? ಯಾವ FIR ಇನ್ನೂ ಆಗಿಲ್ಲ. ಈಗ FIR ಆಗಿದೆ. ಈಗ ನಾವು ಎಲ್ಲರಿಗೆ ನಾವು ಫುಟೇಜ್ ಪ್ರಕಾರ CCTV ಫುಟೇಜ್ ಪ್ರಕಾರ ನಾವು ಐಡೆಂಟಿಫಿಕೇಶನ್ ನಾವು ಮಾಡಿದ್ವಿ. ಮತ್ತೆ ಖಂಡಿತ ನಾನು ಹೇಳಿದೆ ನಿಮಗೆ ಕಾನೂನು ಪ್ರಕಾರ ಈಗ ಎಷ್ಟು ಜನ ಮೇಲೆ ಅದು CCTV ಫುಟೇಜ್ ಅಲ್ಲಿ ಎಲ್ಲ ಫೋಟೋಸ್ ಬಂದಿದೆ, ಅವ್ರ ಮುಖ ಬಂದಿದೆ, ಅವ್ರ ಮೇಲೆ ಆಕ್ಷನ್ ಆಗುತ್ತೆ. ಅದು ನಾನು ಹೇಳ್ತೀನಿ ಇಲ್ಲ, ನಾನು ಕರೆಕ್ಟ್ ಆಗಿ ನಾನು ಹೇಳ್ತೀನಿ. CCTV ಫುಟೇಜ್ ದಲ್ಲಿ ಯಾರ್ಯಾರ ಐಡೆಂಟಿಫಿಕೇಶನ್ ನಾವು ಮಾಡ್ತೀವಿ ಖಂಡಿತ ಆಗಿ ಅವ್ರ ಮೇಲೆ ಆಕ್ಷನ್ ಆಗುತ್ತೆ. ಅದು ಒಂದು ನಾನು ಹೇಳ್ತೀನಿ. 19 ಜನ ಅರೆಸ್ಟ್ ಮಾಡಿ ಯಾಕೆ ಬಿಟ್ರಿ ಸರ್ ನೀವು? ಅದು ಬಾಗೇವಾಡಿ ಸ್ಟೇಷನ್ ಆವಾಗ ಯಾವುದು ಇಲ್ಲ ಆವಾಗ ಅರೆಸ್ಟ್ ಮಾಡಿರಾಕ ಬಿಟ್ರಾಕ ಅವ್ರನ್ನ. ಆವಾಗ ಏನು FIR ಯಾವುದು ರಿಜಿಸ್ಟರ್ ಆಗಿದೆ ಅವ್ರ ಮೇಲೆ. ಸೊ ಅದಕ್ಕೆ ನಾವು ಬಿಟ್ಟಿದ್ವಿ. ಈಗ FIR ರಿಜಿಸ್ಟರ್ ಕಾನೂನು ಇಲ್ಲ ಸರ್. ಯಾಕಂದ್ರೆ CCTV ಫುಟೇಜ್ ಒಳಗೆ ಯಾರ್ಯಾರು ಹಲ್ಲೆ ಮಾಡಕ್ ಬಂದ್ರು ತಮ್ಮ ಗಮನಕ್ಕಿದೆ. ಅವ್ರು ಇಂಥವ್ರು ಹಲ್ಲೆ ಮಾಡಕ್ ಪ್ರಯತ್ನ ಮಾಡಿದಾರೆ ಅನ್ನೋದಕ್ಕೆ ನಿಮ್ಗೆ ಗೊತ್ತಿದ್ದು ಕೂಡ ನೀವು ಅವ್ರನ್ನ ಬಿಡೋದು ತಪ್ಪು ಸರ್. ಸುಮುಟು ಆಗ ಮಾಡ್ಕೋಬೋದಾಗಿತ್ತು ಸರ್ ನೀವು. ಆವಾಗ ಯಾವುದು FIR ಈಗ ಆಮೇಲೆ ಕೂಡ ನಾವು ಸುಮೋಟೋ ನಾವು ಮಾಡಿದ್ವಿ. ತಾವು ಮನೆಗೆ ಬಂದಿದ್ರಿ, ಎಲ್ಲ ಡಿಸ್ಕಸ್ ಮಾಡಿದ್ವಿ. ಮತ್ತೆ ತಮಗೆ ಕೂಡ ನಾನು ಹೇಳಿದ್ವಿ ಏನೇನಿದೆ ಈ ಕಾನೂನು ಪ್ರಕಾರ ನಾನು ಮಾಡ್ತೀನಿ ಅಂತ ನಾನು ತಮಗೆ ಕೂಡ ನೀವು ಮಾಡಿ ಸರ್. ಮ್ಯಾಗಿಂದ ಬಂದ ನಂತರ ಮಾಡಿದ್ರಿ ನೀವು ರೀ ಟೊಮೊಟೊ ಕೇಸ್? ಇಲ್ಲ ಸರ್, ಈಗ ನೋಡ್ರಿ ಅವ್ರು ಅರೆಸ್ಟ್ ಮಾಡ್ಬೇಕು ಸರ್. ಯಾರ ಅಲ್ಲಿ ನಮಗೆ ಯಾವಾಗ ಅರೆಸ್ಟ್ ಮಾಡ್ತೀರಿ FIR ಕಾಪಿ ನಮಗೆ ಯಾವಾಗ ಮಾಡ್ತೀರಿ? ಮತ್ತೆ ನೀವು ಆ COD ಹೋದ್ ಸರ್, COD ಹೋದ್ರೆ ಅರೆಸ್ಟ್ ಮಾಡಬಾರ್ದಂತ ಏನಿಲ್ಲ. ನಿಮ್ ಇನಿಷಿಯಲಿ ನಿಮ್ದು ಏನೇ ನಿಮ್ದು ಕಾನೂನು ಪ್ರಕಾರ ಅವ್ರು ಅರೆಸ್ಟ್ ಮಾಡಿ ಅವ್ರು ಹ್ಯಾಂಡ್ ಓವರ್ ಮಾಡಿ ಸರ್. ನೀವು ಏನ್ ಮಾಡ್ತೀರಿ ಮಾಡಿ ಸರ್. ಇನ್ನೂ ತನಕ ನೀವು ಅರೆಸ್ಟ್ ಮಾಡೋದಾಗ್ತಾ ಇಲ್ಲ. ಅವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತೀರಿ ಹೇಳಿ ಸರ್. ಅಲ್ಲಿ ಮಟ್ಟ ನಾವು ಟೈಮ್ ನೀವು ಟೈಮ್ ಇರ್ತಾರೆ ಮಾತು ನಾವು ಬರ್ತೀವಿ ಸರ್. ಮತ್ತೆ ಯಾವಾಗ ಅರೆಸ್ಟ್ ಮಾಡ್ತೀರಿ ಸರ್? ಈಗ ಇದು ಎಲ್ಲ ಅರೆಸ್ಟ್ ಬಗ್ಗೆ ಅದು CID ಪವರ್ ಇದೆ. ಈಗ ನಾನು ಇದರಲ್ಲಿ ಈಗ ಏನು ಪತ್ರ ಇಲ್ಲ, ಯಾಕಂದ್ರೆ 2 ಕೇಸ್ ಫೈಲ್ ಆ ಕಡೆ ಹೋಗಿದೆ. ಈಗ ಎಲ್ಲ ತನಿಖೆ CIDಗೆ ನಾವು ಕೊಟ್ಟಿದ್ವಿ. ಇದರಲ್ಲಿ ನನ್ನ ಪತ್ರ ಏನೂ ಇಲ್ಲ. ಸೊ ನಾನು ನಿಮಗೆ ನೀವು ಮಾಡಿಲ್ಲ ಸರ್. ನಿಮ್ ಪಾತ್ರ ಇದ್ದಾಗ ನೀವು ಮಾಡಿಲ್ಲ ಸರ್. ಪಾತ್ರ ನಿಮ್ಮ ಪವರ್ ಇದ್ದಾಗ ನೀವು ಮಾಡಕ್ ಹೋಗಿಲ್ಲ, ಅರೆಸ್ಟ್ ಮಾಡಿಲ್ರಿ. ಬಟ್ ಈಗ ಅದು ನನ್ನ ಕಾಯ್ದಲ್ಲಿ ಏನಿಲ್ಲ. ಇಟ್ ಇಸ್ ಗಾನ್ ಟು CID. ಮತ್ತೆ ಅವತ್ತು ನೀವು ಬಂದಾಗ ಕೂಡ ನಾನು ಹೇಳಿದ್ದೀನಿ ಆಕ್ಚುಲಿ ನಾನು ಮಾಡ್ತೀನಿ, ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಆಮೇಲೆ ಟ್ರಾನ್ಸ್ಫರ್ ಆಗಿದೆ. ಈಗ ಟ್ರಾನ್ಸ್ಫರ್ ಆಗಿದೆ ಅಮ್ಮ. ಅದಕ್ಕಿಂತ ಮೊದಲೇ ಈ ಕಡೆ ಬರ್ರಿ ಎಲ್ಲರೂ. ಬನ್ನಿ ಬರ್ರಿ ಈ ಕಡೆ. ಎಲ್ಲರಿಗೂ ಒಂದೇ ನ್ಯಾಯ ಕೊಡಿ ಸರ್. ಒಬ್ಬರಿಗೂ ಒಂದ್ ನ್ಯಾಯ ಮಾಡಕ್ ಹೋಗ್ಬೇಡಿ ದಯಮಾಡಿ. ಯಾಕಂದ್ರೆ ಈಗ ನಾವು ಮೊನ್ನೆ ತಹಶೀಲ್ದಾರ್ ಕಚೇರಿ ಒಬ್ಬ ಗೌರ್ಮೆಂಟ್ ಅಧಿಕಾರಿ ಆತ್ಮಹತ್ಯೆ ಮಾಡಿದ ಆ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಲ್ಲ. ಇವತ್ತು ಸರ್ಕಾರದೊಳಗೆ ಒಬ್ಬ ಶಾಸಕರ ಮೇಲೆ ಆತ್ಮಹತ್ಯೆ ಕೇಸ್ ಆದ್ರೂ ಅತ್ಯಾಚಾರ ಕೇಸ್ ಆದ್ರೂ ಇವತ್ತು ಶಾಸಕರ ಮೇಲೆ ಏನು ಕ್ರಮ ಇಲ್ಲ. ಆದ್ರೆ ಈಗ ಬಿಜೆಪಿ ಮಾಸ್ಟ್ಲೆ ನೀವು ಎಲ್ಲ ಕ್ರಮ ಕೈಗೊಳ್ತೀರಿ. ಇವತ್ತು ಕಾಂಗ್ರೆಸ್ ಏನು ಕ್ರಮ ಕೈಗೊಳ್ಳಕ್ಕೆ ಹಿಂಗಾಗಿ ನಮ್ಮ ಕಾರ್ಯಕರ್ತರು ಒಂದು ಭಯದ ವಾತಾವರಣದಾಗ ನಿಮ್ಮ ಇಲಾಖೆ ಮುಖಾಂತರ ಮಾನ್ಯ ಸಿಟಿ ರವಿದ್ ಏನು 400 ಕಿಲೋಮೀಟರ್ ಅಡ್ಡಾಡಿಸಿ ಅಲ್ಲಿಂದ ಈಗ ಮಾತಾಡ್ಸಿ ಭಯ ಸ್ಟಾರ್ಟ್ ಆಗಿಬಿಟ್ಟೈತೆ ಎಲ್ಲರಿಗೂ. ವಾತಾವರಣ ಮಾಡ್ಬಿಟ್ಟಾರೆ ಈಗ. ಮತ್ತೆ ಸಾಮಾನ್ಯ ಜನ ಇದ್ರ ತೊಗೊಂಬರೋದ ಅದು ಮೀಡಿಯಾಕ್ಕೆ ಒಂದು ಹಾಕಿದ್ರೆ